ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಶೃಂಗಾರ ಕಾವ್ಯ ಭಾಗ 107. ಲೇಖಕರು ಕೈಸರ್ ಜಹಾ. ಸೀಮಾ ಮತ್ತು ಚಿರಂತ್ ಇಬ್ಬರು ತಮ್ಮ ಜೀವನ ಶುರು ಮಾಡಿದ್ದರು. ಒಂದು ರೀತಿಯ ಸಂಕೋಚ ಇದ್ದೇ ಇರುತ್ತಿತ್ತು. ಸಮಸ್ಯೆಗಳ ಕುರಿತು ಮುಕ್ತವಾಗಿ ಮಾತನಾಡುತ್ತಿರಲಿಲ್ಲ. ಸೀಮಾ ತಾನು ದುಡಿದ ಹಣದಿಂದ ಸ್ವಲ್ಪ ಮನೆಗೆ ಕೊಟ್ಟು ಬಾಕಿ ಹಣವನ್ನು ತಾನು ಇಟ್ಟುಕೊಳ್ಳುತ್ತಿದ್ದಳು. ಚಿರಂತ್ ಹಣ ಕೊಡುತ್ತಿದ್ದರೂ ಸಹ ಕೆಲವೊಂದು ಸಲ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ. ತಂಗಿಯರ ಮದುವೆಗೆ ಹಣ ಜೋಡಿಸಬೇಕು ಎನ್ನುವುದೇ ಅವನಿಗೆ ಒಂದು ದೊಡ್ಡ ಚಿಂತೆಯಾಗಿ ಕಾಡುವುದು. ತನ್ನ ತಾಯಿಗೆ ಆದಷ್ಟು ಖರ್ಚಿನಲ್ಲಿ ಹಿಡಿತ ಮಾಡಿ ಉಳಿಸಲು ಹೇಳುವನು. ಕಾವ್ಯ ಮತ್ತು ಆರ್ಯನ್ ತಮ್ಮ ಜೀವನದಲ್ಲಿ ಖುಷಿಯಾಗಿದ್ದು, ಎಲ್ಲರ ಜೀವನವು ಒಂದು ಹಂತಕ್ಕೆ ಸರಿಯಾಗುತ್ತಾ ಬಂದಿದೆ. ಎಲ್ಲರೂ ಅವರವರ ಜೀವನದಲ್ಲಿ ಖುಷಿಯಾಗಿದ್ದಾರೆ ಎಂದು ತಾವು ಕೂಡ ನೆಮ್ಮದಿಯಲ್ಲಿ ದಿನ ಕಳೆಯುವರು. ಆದರೆ ಮಾತ್ರ ಕಾವ್ಯಳಿಗೆ ತಾನು ಇನ್ನೂ ಕೂಡ ಗರ್ಭಿಣಿ ಆಗಿಲ್ಲ ಎನ್ನುವುದೇ ಚಿಂತೆಯಾಗಿರುವುದು. ಕಾರಣ ಬೇರೇನೂ ಇಲ್ಲ, ಆಕೆ ಆರ್ಯನ್ಗಿಂತ ದೊಡ್ಡವಳು. ಈ ಕಾರಣದಿಂದ ತಾನು ಗರ್ಭಿಣಿಯಾಗಲು ಏನಾದರೂ ತೊಂದರೆಯಾ ಎಂದು ಯೋಚಿಸಿಕೊಂಡವಳು, ಏನೂ ಇಲ್ಲ, ಸ್ವಲ್ಪ ತಿಂಗಳು ಕಾಯೋಣ ಎಂದು ಯೋಚಿಸಿ ಸುಮ್ಮನಾಗುವಳು. ದಿನಗಳು ಕಳೆದಂತೆ ಮಾರ್ಟ್ನಲ್ಲಿ ಒಳ್ಳೆಯ ವ್ಯಾಪಾರವಾಗುವುದು. ಆರ್ಯನ್ ಬಂದ ಲಾಭದ ಹಣವನ್ನು ಕೂಡಿಸಿಟ್ಟು ಕಾವ್ಯಳಿಗೆ ನೀಡಲು ಹೋದಾಗ ಕಾವ್ಯ ತನಗೆ ಬೇಡ, ಹೊಸದಾಗಿ ಮತ್ತೊಂದು ಅಂಗಡಿಯನ್ನು ತೆಗೆದುಕೊಂಡು ಮತ್ತೊಂದು ನಮ್ಮದೇ ಬ್ರ್ಯಾಂಚನ್ನು ಓಪನ್ ಮಾಡೋಣ ಎಂದು ಹೇಳುವಳು. ಅವಳ ಈ ಉಪಾಯ ಆರ್ಯನ್ಗೂ ತುಂಬ ಹಿಡಿಸಿತ್ತು. ಒಂದು ದಿನ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಹೊಸ ಮಾರ್ಟ್ ಪ್ರಾರಂಭಿಸುವ ಬಗ್ಗೆ ಮಾತನಾಡುವರು. ಅದರ ಲಾಭ ನಷ್ಟಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಮಾತನಾಡುವರು. ಜಾನಕಿಯವರು ತಮ್ಮ ಬಳಿಯೂ ಸ್ವಲ್ಪ ಕೂಡಿಟ್ಟ ಹಣವಿದೆ ಎಂದಾಗ ಆರ್ಯನ್, ಬೇಡಮ್ಮ, ಅದು ನೀವು ಕಷ್ಟಪಟ್ಟು ದುಡಿದಿರುವುದು, ಆ ಹಣ ಬೇಡ ಎನ್ನುವನು. ಅಷ್ಟರಲ್ಲಿ ಜಾನಕಿಯವರು, ಇಲ್ಲ ಆರ್ಯನ್, ತೆಗೆದುಕೊಳ್ಳಲೇಬೇಕು. ತಾನು ದುಡಿಯುತ್ತಿರೋದು ಮಕ್ಕಳಿಗಾಗಿ ಮತ್ತು ಮನೆಯವರಿಗಾಗಿ ತಾನೇ. ಈಗ ತೆಗೆದುಕೊಂಡು ಎಲ್ಲ ಒಳ್ಳೆಯದಾಗಿ ಚೆನ್ನಾಗಿ ಲಾಭ ಸಿಕ್ಕ ಮೇಲೆ ಕೊಡುವಂತೆ ಎಂದು ಹೇಳಿದಾಗ ಸರಿ ಎನ್ನುವನು. ಮತ್ತೆ ಮನೆಯವರೆಲ್ಲರ ಒಡವೆ ಗಿರವಿ ಇಡುವುದೆಂದು ತೀರ್ಮಾನ ಮಾಡಿಕೊಳ್ಳುವರು. ಆರ್ಯನ್ ಎಷ್ಟೇ ಬೇಡ ಎಂದರೂ ಕೂಡ ಕಾವ್ಯ ತನ್ನ ಲೋನ್ ಮುಗಿಯಲು ಇನ್ನೂ ಸಮಯವಿದೆ, ಹಾಗಾಗಿ ಈಗ ಇದೇ ಸೂಕ್ತ ದಾರಿ ಎಂದು ಹೇಳಿದಾಗ ಆರ್ಯನ್ ಸರಿ ಎಂದು ಒಪ್ಪಿಕೊಳ್ಳುವನು. ಆದರೂ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಕಾಡುತ್ತಿತ್ತು. ಭಾನುವಾರ ಎಲ್ಲರೂ ಸೇರಿ ಒಂದೆರಡು ಕಡೆ ಅಂಗಡಿಗಳನ್ನು ನೋಡಿಕೊಂಡು ಬರುವರು. ಹೊಸದಾಗಿ ನಿರ್ಮಾಣವಾಗುತ್ತಿದ್ದ ಅಂಗಡಿಗಳನ್ನು ನೋಡಿಕೊಂಡು ಬಂದವರು, 1 ವರ್ಷ ಬಾಡಿಗೆಗೆ, ಆಮೇಲೆ ಬೇಕಿದ್ದರೆ ಲೀಸ್ಗೆ ಹಾಕಿಕೊಳ್ಳುತ್ತೇವೆ ಎಂದು ಮಾತುಕತೆ ನಡೆಸಿ ಅಡ್ವಾನ್ಸ್ ಕೊಟ್ಟು ಬರುವರು. ಎಲ್ಲರಿಗೂ ಆ ಅಂಗಡಿ ತುಂಬ ಹಿಡಿಸಿತ್ತು. ಬಂದವರು ಬಂಡವಾಳಕ್ಕೆ ಎಷ್ಟು ಹಣ ಬೇಕಾಗಬಹುದು, ಮೇಂಟೆನೆನ್ಸ್, ಹಾಗೆಯೇ ಹೊಸ ಹುಡುಗರು ಬೇಕು, ಅವರಿಗೆ ಸಂಬಳ, ಅವರ ಖರ್ಚು ಎಲ್ಲ ನೀಡಲು ನಾವು ಮೊದಲೇ ಹಣವನ್ನು ಇಟ್ಟುಕೊಳ್ಳಬೇಕೆಂದು ಲೆಕ್ಕ ಹಾಕಿದಾಗ ಹಣ ಸಾಲುವುದಿಲ್ಲ. ಇವರ ಲೆಕ್ಕಾಚಾರ ತಪ್ಪಿತ್ತು. ಇನ್ನೂ ಬೇಕಾಗಿರುವುದು ಇಬ್ಬರು, ಏನು ಮಾಡೋದು ಎಂದು ಯೋಚಿಸುತ್ತಾ ಕೂರುವರು. ಕಾವ್ಯ ತನ್ನ ತಂದೆಯ ಬಳಿ ಸಾಲ ಕೇಳುವುದಾ ಎಂದು ಆರ್ಯನ್ಗೆ ಹೇಳಿದಾಗ ಆರ್ಯನ್ ಬೇಡ ಎಂದವನು ಮತ್ತೇನು ಮಾಡೋದು ಎಂದು ಯೋಚಿಸುವನು. ಹೀಗಿರಬೇಕಾದರೆ ಒಂದು ದಿನ ಆರ್ಯನ್ ಗೆಳೆಯ ನಿಖಿಲ್ ಅವನಿಗೆ ಕಾಲ್ ಮಾಡಿ ಒಂದು ಕಡೆ ಭೇಟಿಯಾಗಲು ಹೇಳುವನು. ಆರ್ಯನ್ ತುಂಬ ದಿನಗಳ ನಂತರ ಅವನನ್ನು ಭೇಟಿಯಾಗಲು ಹೋಗಿರುವನು.
ಅವನು ಸಿಕ್ಕವನು ತಾವು ಇನ್ವೆಸ್ಟ್ ಮಾಡಿದ್ದ ಹಣ ತೆಗೆದುಕೊಂಡು ಮೋಸ ಮಾಡಿದ್ದವನು ಕಾಯಿಲೆ ಬಿದ್ದು ಸತ್ತು ಹೋದ. ಅವನ ಅಪ್ಪ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡವರು ಅವನು ಮಾಡಿದ ಸಾಲಗಳನ್ನೆಲ್ಲ ತೀರಿಸುತ್ತಿದ್ದಾರೆ. ಬೇರೆಯವರ ಶಾಪ ನಮಗೇಕೆ ಎಂದು ಮಗ ಮಾಡಿದ ಸಾಲವನ್ನು ತೀರಿಸುತ್ತಿದ್ದರು. ಹಾಗೆಯೇ ನಿನ್ನ ಹಣದ ವಿಚಾರ ನಾನು ಹೇಳಿದ ಕಾರಣ ವಾಪಸ್ ಕೊಟ್ಟಿದ್ದಾರೆ, ತೆಗೆದುಕೋ ಎಂದು ನೀಡಿದಾಗ ಆರ್ಯನ್ಗೆ ಹಣ ಸಿಕ್ಕ ಖುಷಿಯಾದರೆ ಅವನ ಗೆಳೆಯನ ಸಾವು ಬೇಸರ ತರಿಸುವುದು. ವಾಪಸ್ ಹಣ ತಂದುಕೊಟ್ಟ ಗೆಳೆಯನಿಗೆ ಕೊಡುಗೆಯಾಗಿ ಸ್ವಲ್ಪ ಹಣವನ್ನು ನೀಡುವನು. ಈ ಉಪಕಾರವನ್ನು ಎಂದಿಗೂ ಮರೆಯಲಾರೆ ಎನ್ನುವನು. ಅವನು ಬೇಡ ಎಂದರೂ ಕೂಡ ಇದು ತನ್ನ ಸಂತೋಷಕ್ಕಾಗಿ ನೀನು ತೆಗೆದುಕೊಳ್ಳಲೇಬೇಕು ಎಂದು ಒತ್ತಾಯ ಮಾಡಿ ಹಣ ನೀಡುವನು. ಬಾಕಿ ಹಣವನ್ನು ತಂದು ಕಾವ್ಯಳಿಗೆ ನೀಡಿದಾಗ ಕಾವ್ಯ ಒಳ್ಳೆಯ ಸಮಯಕ್ಕೆ ಸಹಾಯಕ್ಕೆ ಬಂದಿತು ಎಂದು ಖುಷಿಪಡುವಳು. ತಾವು ಕಷ್ಟಪಟ್ಟ ಹಣ ಎಲ್ಲಿಗೂ ಹೋಗಲಿಲ್ಲ ಎಂದು ಸಂತೋಷಪಡುವಳು. ಆದಷ್ಟು ಬೇಗ ಹೊಸ ಅಂಗಡಿ ಶುರು ಮಾಡೋಣ ಎಂದು ಮಾತನಾಡಿಕೊಳ್ಳುವರು. ಅಭಿ ಮತ್ತು ಅಶ್ವಿನಿ ಆಗಾಗ ಸಿಗೋದರ ಮೂಲಕ ತಮ್ಮ ಬಂಧವನ್ನು ಒಂದು ನಂಬಿಕೆಯ ಬುನಾದಿಯ ಮೇಲೆ ಭೇಟಿಪಡಿಸಲು ಪ್ರಯತ್ನಿಸುವರು. ಅಭಿ ಅಶ್ವಿನಿಗೆ ಹೇಗೆ ಇಷ್ಟವೋ ಹಾಗೆಯೇ ಇದ್ದು ಬಿಡುತ್ತಿದ್ದನು. ಅಶ್ವಿನಿ ಅವನನ್ನು ಹೆಚ್ಚು ಸನಿಹ ಬಿಟ್ಟುಕೊಳ್ಳುತ್ತಿರಲಿಲ್ಲ. ಆಕೆಯ ಕಷ್ಟ ಅರ್ಥ ಮಾಡಿಕೊಂಡು ತಾನು ಅಂತರ ಕಾಯ್ದುಕೊಂಡೇ ಇದ್ದು ಬಿಡುತ್ತಿದ್ದರು. ಹಾಗೆಯೇ ಆಕೆ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟರೆ ಅಭಿ ತನ್ನ ಬಿಸ್ನೆಸ್ನ ಇನ್ನೂ ಹೆಚ್ಚಾಗಿ ಬೆಳೆಸಲು ಕಷ್ಟಪಡುವನು. ಇದರ ಮಧ್ಯೆ ಆರ್ಯನ್, ಕಾವ್ಯ ಮತ್ತು ಪ್ರತೀಕ್ ಚಾಂದಿನಿ ಮದುವೆಯಾಗಿ 1 ವರ್ಷವಾಗುವುದು. ಆಗ ಸಂಗೀತ ಮತ್ತು ಮನೋಹರ್ ಮಗುವಿನ ನಾಮಕರಣದ ಜೊತೆ ಆ್ಯನಿವರ್ಸರಿಯನ್ನು ತಾವೇ ಮಾಡುವರು. ನೆಂಟರು ಸ್ನೇಹಿತರು ಎಲ್ಲರೂ ಸೇರಿದ್ದರು. ಆರ್ಯನ್ ಮತ್ತು ಕಾವ್ಯ ಮಧ್ಯೆ ಇದ್ದ ಅನ್ಯೋನ್ಯ ಸಂಬಂಧ ನೋಡಿದ ಕೆಲವರು ಬೆರಗಾಗುವರು. ಎಷ್ಟು ಪ್ರೀತಿಯಿಂದ ಇಬ್ಬರು ಮಾತನಾಡಿಕೊಳ್ಳುತ್ತಿದ್ದಾರೆ ಎನ್ನುವಾಗಲೇ ಸಂತೋಷವಾಗುತ್ತಿತ್ತು. ಪ್ರತೀಕ್ನ ಮಗುವಿಗೆ ತನ್ವಿ ಎಂಬ ಹೆಸರನ್ನು ಇಡುವರು. ಅಂದು ಎಲ್ಲರೂ ಫಂಕ್ಷನ್ ಮುಗಿಸಿ ಹೋದ ನಂತರ ಪ್ರತೀಕ್ ಅಲ್ಲಿಯೇ ಉಳಿಯುವನು. ಆರ್ಯ ಮತ್ತು ಕಾವ್ಯ ಕೂಡ ಅಲ್ಲಿಯೇ ಉಳಿದುಕೊಳ್ಳುವರು. ಪ್ರತೀಕ್, ಚಾಂದಿನಿ ಮಗು ಮಲಗಿದೆಯಾ ಎಂದು ಕೇಳಿದಾಗ ಹ್ಞೂ ಮಲಗಿದ್ದಾಳೆ ಎನ್ನುವಳು. ಆಗ ಅಲ್ಲಿದ್ದ ಸಂಗೀತ, ಮನೋಹರ್ ಅವರೊಂದಿಗೆ ಕಾವ್ಯ ಮತ್ತು ಆರ್ಯನ್, ಮುಂದೆ ಇನ್ನೇನು, ಚಾಂದಿನಿ ಮಗುವಿಗೆ 3 ತಿಂಗಳು ಆಯಿತು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಹೇಗೋ ಚಾಂದಿನಿ, ನೀನು 1 ವರ್ಷ ಆದ ಮೇಲೆ ಹೋಗುತ್ತೀಯ. ಆಗ ಮಗುವಿಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನಿನ್ನನ್ನೇ ಹಚ್ಚಿಕೊಂಡಿರುತ್ತಾಳೆ. ಅದಕ್ಕೆ ನಾನು ಈಗಲೇ ನಿನಗೆ ಡಿವೋರ್ಸ್ ಕೊಟ್ಟು ನಾನು ಬೇರೆ ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ್ದೇನೆ ಎನ್ನುತ್ತಾ ಅವನ ಮಾತು ಮುಂದುವರೆಸುವಾಗ ಚಾಂದಿನಿಗೆ ಪ್ರತೀಕ್ನ ಮಾತುಗಳನ್ನು ಕೇಳಿ ನೆಲವೇ ಕುಸಿಯುವಂತಾಗಿತ್ತು. ಕಣ್ಣೀರು ಒಂದೇ ಸಮನೆ ಜಾರುವುದು. ಅದನ್ನು ನೋಡಿದ ಪ್ರತೀಕ್, ಮತ್ತೆ ನೋಡು ಚಾಂದಿನಿ, ನಿನಗೆ ಬೇಕಾಗಿರುವ ಸ್ವಾತಂತ್ರ್ಯ ನಾನು ಕೊಡುತ್ತಾ ಇದ್ದೇನೆ. 1 ವರ್ಷ ಎಂದರೆ ತುಂಬ ದೂರ. ಆಮೇಲೆ ಮಗು ನಿನ್ನನ್ನು ಜಾಸ್ತಿ ಹಚ್ಚಿಕೊಂಡು ಬಿಟ್ಟರೆ ಕಷ್ಟ. ಅದಕ್ಕೆ ಏನಿದ್ದರೂ ಈಗ ಒಳ್ಳೆಯ ಸಮಯ. ನಾಳೆನೇ ಲಾಯರ್ ಬಳಿ ಮಾತನಾಡುತ್ತೇನೆ ಎಂದು ಹೇಳಿದವನು, ಅತ್ತೆ, ಮಾವ, ಇದರ ಬಗ್ಗೆ ಮೊದಲೇ ಎಲ್ಲ ಮಾತುಕತೆ ನಡೆದಿರುವುದರಿಂದ ನಿಮಗೆ ಏನು ಬೇಸರ ಇಲ್ಲ ಅಂದುಕೊಳ್ಳುತ್ತೇನೆ. ಏಕೆಂದರೆ ಈಗಾಗಲೇ ಚಾಂದಿನಿಯ ಮಾತಿನಂತೆ ಮೊದಲೇ ಇದನ್ನೆಲ್ಲ ಮಾತನಾಡಿಕೊಂಡು ಒಪ್ಪಿಕೊಂಡಿದ್ದೀರಿ ಎಂದಾಗ, ಯಾಕಪ್ಪ ಪ್ರತೀಕ್, ನಮಗೆ ಬೇಜಾರು? ಅವಳು ಅವಳ ಜೀವನ ನೋಡಿಕೊಂಡಳು. ಈಗ ನೀನು ನಿನ್ನ ಜೀವನ ನೋಡಿಕೋ ಅಷ್ಟೇ. ಮಗುವಿಗೆ ತಾಯಿನೂ ಸಿಕ್ಕಿದ ಹಾಗೆ ಆಗುತ್ತೆ, ನಿನಗೂ ಒಂದು ಬಾಳ ಸಂಗಾತಿ ಸಿಗುತ್ತಾಳೆ ಎಂದಾಗ ಚಾಂದಿನಿ ತನ್ನ ಕಣ್ಣನ್ನು ಒರೆಸಿಕೊಂಡವಳು ರೂಮಿಗೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುವಳು. ಆಕೆ ರೂಮಿಗೆ ಹೋಗಿದ್ದು ನೋಡಿದವರು ಆಕೆಯ ಹಿಂದೆಯೇ ಹೋಗುವರು. ಕಾವ್ಯ, ಚಾಂದಿನಿ, ಬಾಗಿಲು ತೆಗಿ, ಏನು ಮಾಡ್ತಾ ಇದ್ದೀಯಾ
ಎಂದು ಭಯದಲ್ಲಿ ಕೇಳಿದಾಗ 5 ನಿಮಿಷ ಕಾವ್ಯ, ನೀವುಗಳು ಹೋಗಿ, ನಾನು ಬರುತ್ತೇನೆ ಎಂದು ಹೇಳಿದಾಗ ಪ್ರತೀಕ್ ಮಾತನಾಡಬೇಕಾದರೆ ಈ ರೀತಿ ಎದ್ದು ಬಂದು ಬಾಗಿಲು ಮುಚ್ಚಿಕೊಂಡರೆ ಅವನು ಏನು ಅಂತ ತಿಳಿದುಕೊಳ್ಳಬೇಕು. ಬಾಗಿಲು ತೆಗಿ ಚಾಂದಿನಿ ಎಂದಾಗ ಪ್ಲೀಸ್ ಒಂದು 10 ನಿಮಿಷ ನಾನೇ ತೆಗಿತೀನಿ, ಪ್ಲೀಸ್ ಲೀವ್ ಮೀ ಅಲೋನ್, ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೋಗಿ ಎಂದಾಗ ಮನೋಹರ್ ರವರು ಚಾಂದಿನಿ ಬಾಗಿಲು ತೆಗಿ ಪುಟ್ಟ ಎಂದಾಗ ತನ್ನ ಕಣ್ಣನ್ನು ಒರೆಸಿಕೊಂಡವಳು ಬಾಗಿಲು ತೆಗೆದು ಡ್ಯಾಡಿ ಪ್ಲೀಸ್ ಎಂದಾಗ ಸರಿ ಎಂದು ಅಲ್ಲಿಂದ ಎಲ್ಲರೂ ಹೋಗುವರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದಗಳು.